ನಮ್ಮ ನಂಗ್ಲಿ ಗ್ರಾಮದ ಸುತ್ತಮುತ್ತಲ ಜನರಿಗೆ ಗಂಗಮ್ಮನ ಜಾತ್ರೆ ಮಳೆ ಬರ್ತಾ ಇತ್ತು. ನಮ್ಮ NRS ಅವರ ಟೈಮ್ ಚೆನ್ನಾಗಿದೆ, ಮಳೆ ಹಿಂದೆ ಹೊಡಿತು. ನಮ್ಮ ಗಂಗಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ನಂಗ್ಲಿ ಗಂಗಮ್ಮ ಇನ್ನು ಹೀಗೆ 2007 ಹಿಂದೆ ನಂಗ್ಲಿ ಗಂಗಾತ್ರೆಯನ್ನ ಕರ್ಗದ ಜೊತೆ ಮಾಡ್ತಾ ಇದ್ರು. ಪ್ರಾಬ್ಲಮ್ ಏನಂದ್ರೆ ಆಗ ಬಜೆಟ್ ಪ್ರಾಬ್ಲಮ್. ಹಿರಿಯರು ಗ್ರಾಮದ ಹಿರಿಯರೆಲ್ಲ ಸೇರಿ ಕರ್ಗದ ಜೊತೆನೆ ಆರ್ಕೆಸ್ಟ್ರಾ ಇರುತ್ತೆ, ಬಿಡಿ ಡ್ಯಾನ್ಸ್ ಅದು ಇದು ಇರುತ್ತೆ ಅಂತ ಅದ್ರ ಜೊತೆನೆ ಮಾಡ್ತಾ ಇದ್ರು. ಆಗ ನಾವು ಕೆಲವರು ಯುವಕರೆಲ್ಲ ಸೇರ್ಕೊಂಡು ಈ ಗಂಗಾ ಜಾತ್ರೆಯನ್ನ 1 ತಿಂಗಳು ಮೊದಲು ಮಾಡಬೇಕು, ಕರ್ಗಕ್ಕೆ 1 ತಿಂಗಳು ಮೊದಲು ಮಾಡಬೇಕು. ಯಾಕಂದ್ರೆ ಕುರಿ ಬಲಿ ಕೊಡ್ತಾರೆ, ಆ ಒಂದು ಮನೆಯಲ್ಲಿ ಮಟನ್ ಗಿಟನ್ ಮಾಡ್ಕೊಂಡು ಚಿಕನ್ ಅಲ್ಲಿ ಮಾಡ್ಕೊಳ್ತಾರೆ. ಅದರಿಂದ ಕರ್ಗ ಟೈಮಲ್ಲಿ ಮಾಡಬಾರ್ದು ಅಂತ ಸಪರೇಟ್ ಮಾಡಬೇಕು ಅಂತ ಉದ್ದೇಶದಿಂದ ಸಪರೇಟ್ ಮಾಡಿಸಿದ್ವಿ. ಆಗ್ಲಿಂದ ಯಶಸ್ವಿಯಾಗಿ ಸರ್ ಕೂತ್ಕೊಳ್ಳಿ ಸರ್, ಇಲ್ಲೇ ಬನ್ನಿ. ಕರ್ಗಕ್ಕೆ 1 ತಿಂಗಳ ಮುಂದೆ ಈ ಗಂಗಾ ಜಾತ್ರೆ ನಡ್ಕೊಂಡು ಬರ್ತಾ ಇದೆ. ಹಾಗೆ ಈ ದಿನ ನಮ್ಮ NRS ಸತ್ತಣ್ಣ ಅವರು ಒಂದು ಏನು ಆರ್ಕೆಸ್ಟ್ರಾ ಕಾರ್ಯಕ್ರಮ ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಹೊಸ ಪ್ಲೇಸ್, ನಾವು ಯಾವಾಗ ಫೀಲ್ಡ್ ಅಲ್ಲಿ ಇರ್ತಾ ಇದ್ವಿ, ಇವಾಗ ಹೊಸ ಶಾಲೆ ಬಂದಿದೆ. ಸದ್ಯಕ್ಕೆ ಇಲ್ಲಿ ಹಾಸ್ಪಿಟಲ್ ಹೊಡೆದಾಕಿರೋದ್ರಿಂದ ಇಲ್ಲಿ ಅರೇಂಜ್ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾದಂತ ಶ್ರೀಧರ್ ಅವರು. ಒಳ್ಳೆಯದು, ಚೆನ್ನಾಗಿದೆ. ಮುಂದೆ ಇನ್ನು ಹುಡುಕ್ಬೇಕು, ಇಲ್ಲಿ ಬಿಲ್ಡಿಂಗ್ ಬಂದಾಗ ನೆಕ್ಸ್ಟ್ ಏನಂತ ಹುಡುಕ್ಬೇಕು. ಇಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ಒಂದು ಹತ್ರ ಹುಡ್ಕೋಣ. ಈಗ ನಮ್ಮ ದೇಶದಲ್ಲಿ ಸ್ವಲ್ಪ ಯುದ್ಧದ ವಾತಾವರಣ ಇದೆ. ಈ ದಿನ 3 ಜನ ಸೋಲ್ಜರ್ಸ್, ನಮ್ಮ ಸೋಲ್ಜರ್ಸ್ ತಿಳ್ಕೊಂಡಿದ್ದಾರೆ, 14 ಜನ ನಾಗರಿಕರು ತಿಳ್ಕೊಂಡಿದ್ದಾರೆ. ಆದ್ರೂ ನಾವು ಈ ವಿಜೃಂಭಣೆಯಾಗಿ ಇಲ್ಲೊಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಆ ಶ್ರೇಯಸ್ಸು ನಮ್ಮ ಸೈನಿಕರಿಗೆ ಸಲ್ಲಬೇಕು. ಗಡಿಯಲ್ಲಿ ಏನು ಅವರು ಭದ್ರವಾಗಿ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ, ಆ ಒಂದು ಸೈನಿಕರಿಗೆ ಸಲ್ಲಬೇಕು. ಅದೇ ರೀತಿಯಾಗಿ ಅವರಿಗೆ ಅತ್ಯಂತ ಯಶಸ್ವಿಯಾಗಿ ಈ ದೇಶವನ್ನು ಮುನ್ನಡೆಸಿ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಿಸ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿ ಅವ್ರಿಗೂ ಸಲ್ಲಬೇಕು. ಏನು ಈ ದಿನ ನಮ್ಮ ದೇಶದಲ್ಲಿ ಬಲಿಷ್ಠವಾದಂತಹ ಒಂದು ನಾಯಕತ್ವ ಇದೆ, ಅದರಿಂದ ನಾವು ಇಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಇದೆಲ್ಲ ಮಾಡ್ಕೊಂತ ಇದೀವಿ. ಯಾಕಂದ್ರೆ ಯುದ್ಧದ ವಾತಾವರಣದಲ್ಲೂ ನಾವಿಲ್ಲೊಂದು ಸೆಪರೇಟ್ ಮಾಡ್ಕೊಂತ ಇದೀವಿ ಅಂದ್ರೆ ಅದು ನಿಜವಾಗ್ಲೂ ನಾವು ಒಂದು ಪುಣ್ಯವಂತರ ಸರಿ. ಮತ್ತು ತುಂಬಾ ಹೊತ್ತು ಮಾತಾಡಿದ್ರೆ ಆರ್ಕೆಸ್ಟ್ರಾನಲ್ಲಿ ತುಂಬಾ ಭಾಷೆಗಳು ಮಾಡಿದ್ರೆ ಎಲ್ಲರೂ ಬೈಕೊಂತ ನಮಗೂ ಗೊತ್ತು. ನಾನು ಚಿಕ್ಕ ವಯಸ್ಸಲ್ಲಿ ಬೈಕೊಂತ ಇದ್ದೆ, ಏನಪ್ಪ ಸುಮ್ಮನೆ ಭಾಷೆಗಳು ಮಾಡ್ತಾರೆ ಆರ್ಕೆಸ್ಟ್ರಾ ಟೈಮಲ್ಲಿ ಅಂತ. ಪ್ರತಿಯೊಂದು ಆರ್ಕೆಸ್ಟ್ರಾದಲ್ಲೂ ನನ್ನ ಪ್ರಾಣ ಸ್ನೇಹಿತನಾದಂತ ಕಿಶೋರ್ನ, ನಂಗ್ಲಿ ಕಿಶೋರನ ಒಂದು ಫೇವರೇಟ್ ಸಾಂಗ್ ಕ್ರಿಮಿನಲ್, ಇದರಿಂದ తెలుసా ಮನಸ, ಆ ಒಂದು ಹಾಡ್ಬೇಕು ನನ್ನ ಸ್ನೇಹಿತನಿಗೋಸ್ಕರ ಅಂತ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಗೋಸ್ಟೋಳ್ ಕಿಶೋರ್ ನನ್ನ ಪ್ರಾಣ ಸ್ನೇಹಿತ, ಅವನಿಗೋಸ್ಕರ ಒಂದು ಕ್ರಿಮಿನಲ್ ಸಿನಿಮಾದಿಂದ తెలుసా ಮನಸ ಒಂದು ಸಾಂಗ್ ಹಾಡ್ಬೇಕು ದಯವಿಟ್ಟು. ಥ್ಯಾಂಕ್ ಯು ವೆರಿ ಮಚ್.